ಭಾರತೀಯ ಫೊನೆಟಿಕ್ ಇಂಗ್ಲಿಷ್. ಸ್ನೇಹಿತರೆ ನಮಸ್ಕಾರ. ತಮಗೆಲ್ಲ ಅಕ್ಷಯ ತೃತೀಯ, ಬಸವ ಜಯಂತಿ ಹಾಗೂ ಶಿವಾಜಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. ತಾರೀಕು 26 ಏಪ್ರಿಲ್ 2020 ರವಿವಾರ. ನಾನು ನಿಮ್ಮ ಗೆಳೆಯ ಆನಂದ್ ಗರಗ್, ಬೆಳಗಾವಿ, ಕರ್ನಾಟಕ, ಭಾರತದಿಂದ. ನಮಗೆ ಇಷ್ಟವೋ ಇಷ್ಟವಿಲ್ಲವೋ ನಾವೆಲ್ಲ ಇಂಗ್ಲಿಷ್ ಭಾಷೆಯನ್ನು ಪ್ರತ್ಯಕ್ಷವಾಗಿ ಇಲ್ಲ ಪರೋಕ್ಷವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಬಳಸುತ್ತಿದ್ದೇವೆ. ಉದಾಹರಣೆಗೆ, ಆನ್ಲೈನ್ ಫಾರ್ಮ್ ಫಿಲ್ ಮಾಡಲು, ಅರ್ಜಿ ಬರೆಯಲು ಅಂದರೆ ಅಪ್ಲಿಕೇಶನ್ ಬರೆಯಲು, ನಮೂನೆ ಭರ್ತಿ ಮಾಡಲು, ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಪತ್ರ ವ್ಯವಹಾರ, ಕಮ್ಯುನಿಕೇಷನ್, ಶಿಕ್ಷಣ, ಎಜುಕೇಷನ್, ಇಂಟರ್ನೆಟ್, ಸಾಫ್ಟ್ವೇರ್ ಇತ್ಯಾದಿ. ಆದರೆ ನೀವು ಗಮನಿಸಿ, ಇಂಗ್ಲಿಷ್ ಭಾಷೆಯ ಮಿತಿಗಳಿಂದಾಗಿ ನಮ್ಮ ದೇವತೆಗಳ ಊರುಗಳ ಹೆಸರು ಹಾಗೂ ಭಾರತದ ಭವ್ಯ ಇತಿಹಾಸದ ಚಕ್ರವರ್ತಿಗಳ, ಸಮ್ರಾಟರ, ವೀರರ, ಋಷಿ ಮುನಿಗಳ, ಸಾಧಕರ, ದೇಶಕ್ಕಾಗಿ ತನ ಮನ ಧನ ಪ್ರಾಣ ತ್ಯಾಗ ಮಾಡಿದವರ ಹೆಸರುಗಳು ತಪ್ಪಾಗಿ ಉಚ್ಚಾರ ಆಗುತ್ತಿವೆ. ಇದನ್ನು ತಪ್ಪಿಸಲು ನಾನು 2012ರಿಂದ ಭಾರತೀಯ ಫೊನೆಟಿಕ್ ಇಂಗ್ಲಿಷ್ ಲಿಪಿ ವಿಧಾನ ತಂತ್ರ ಅಂದರೆ ಸ್ಕ್ರಿಪ್ಟ್ ಟೆಕ್ನಿಕ್ ಸಿಂಟ್ಯಾಕ್ಸ್ ಅಭಿವೃದ್ಧಿಪಡಿಸಿ ಉಪಯೋಗ ಮಾಡುತ್ತಿದ್ದೇನೆ. ಈ ತಂತ್ರ ಲಿಪಿ ಇಂಗ್ಲಿಷ್ ಭಾಷೆಯ 26+26 ವರ್ಣಮಾಲೆ ಬಳಸುತ್ತದೆ. ಅಂದರೆ 26+26 ಆಲ್ಫಾಬೆಟ್ಸ್ಗಳನ್ನು ಬಳಸುತ್ತದೆ. ಅಂದರೆ 26 ಅಪ್ಪರ್ ಕೇಸ್ ಮತ್ತು 26 ಲೋವರ್ ಕೇಸ್. ಅಂದರೆ 26 ಕ್ಯಾಪಿಟಲ್ ಲೆಟರ್ಸ್ಗಳು ಹಾಗೂ 26 ಸ್ಮಾಲ್ ಲೆಟರ್ಸ್ಗಳು ಅಂದರೆ ಲೋವರ್ ಕೇಸ್ ಅಕ್ಷರಗಳೇ ಯೂಸ್ ಆಗುತ್ತವೆ.
the pronunciation and meaning of the English words written using either big, bold, capital, uppercase letters or small, lowercase alphabets remains the same. Hence, I use only uppercase, that is big, that is capital letters, bold letters, while writing English, and combination of both lowercase and uppercase alphabets for Bharatiya phonetic English. This efficient and effective method offers us freedom to write, read, and pronounce properly while using English script for almost any language culture globally. Almost all original Bharatiya languages scripts are phonetic and logical, which follow simple syntax while respecting swara, vyanjana, anuswara, visarga, risva, दीर्घ, अल्पप्राण, महाप्राण. Let us consider few examples how limitation of English script language spoils pronunciation and meaning of words of our language, culture, etc. Here we are trying to write Sri Ganesh using British or textbook English. ಗೆಳೆಯರೆ, ನಾವು ಶ್ರೀ ಗಣೇಶ್ ಹೀಗೆ ಬರೆದಾಗ ಟೆಕ್ಸ್ಟ್ ಬುಕ್ ಇಂಗ್ಲೀಷ್ ನಂತ ಬರೆದಾಗ ಅದನ್ನು ಈ ಥರ ಎಲ್ಲ ಓದಬಹುದು. ಶ್ರೀ ಗಣೇಶ್, ಶ್ರೀ ಗಣೇಶ್, ಶ್ರೀ ಗಣೇಶ, ಶ್ರೀ ಗಣೇಶ್, ಗಣೇಶ್, ಗಣೇಶ್. ಏಕೆಂದರೆ ಇಂಗ್ಲೀಷ್ ಭಾಷೆಯಲ್ಲಿ ನ ಇಲ್ಲ ಮತ್ತು ದೀರ್ಘ ರಿಸ್ವ ಇಲ್ಲ. ಎ ಬರೆಯಲು ಎ ಬರೆಯಲು ಅಲ್ಲಿ ಸ್ಪಷ್ಟ ಅವಕಾಶ ಇಲ್ಲ. ಆದ ಕಾರಣ ನಾವು ಮಾತ್ರ ಇದನ್ನು ಶ್ರೀ ಗಣೇಶ್ ಎಂದು ಓದುತ್ತೇವೆ, ಏಕೆಂದರೆ ನಮಗೆ ಶ್ರೀ ಗಣೇಶ್ ಶಬ್ದ ಮಹತ್ವ ಗೊತ್ತು. ಆದರೆ ಇದನ್ನು ಪರಕೀಯರು ಅಥವಾ ವಿದೇಶಿಯರು ಈ ರೀತಿ ಬರೆದಿದ್ದನ್ನು ಓದಬೇಕಾದರೆ ಅವರು ಹೀಗೆಲ್ಲ ಓದಬಹುದು. ಅದು ತಪ್ಪು ಪ್ರೊನೌನ್ಸಿಯೇಷನ್, ತಪ್ಪು ಉಚ್ಚಾರ ಮಾಡುತ್ತದೆ, ಅಲ್ಲದೆ ತಪ್ಪು ಅರ್ಥಗಳನ್ನು ಕೊಡುತ್ತದೆ. ಗೆಳೆಯರೆ, ಈಗ ಭಾರತೀಯ ಫೊನೆಟಿಕ್
ಇಂಗ್ಲೀಷ್ನ ಲಿಪಿ ವಿಧಾನ ತಂತ್ರ ನೋಡೋಣ. ನೀವು ಈಗ ನೋಡುತ್ತಿರುವುದು ಬಹುತೇಕ ಭಾರತೀಯ ಭಾಷೆಯಲ್ಲಿರುವ ವರ್ಣಮಾಲೆಗಳು, ಅಂದರೆ ಆಲ್ಫಾಬೆಟ್ಸ್. ಅದರಲ್ಲಿ ಸ್ವರಗಳು ಮತ್ತು ವ್ಯಂಜನಗಳು. ಮೊದಲು ಸ್ವರಗಳನ್ನು ನೋಡೋಣ. ಅ, ಚಿಕ್ಕ ಎ ಅ, ದೊಡ್ಡ ಎ ಆ, ಅಂದರೆ ಕ್ಯಾಪಿಟಲ್ ಎ ಸ್ಟ್ಯಾಂಡ್ಸ್ ಫಾರ್ ಆ. ಸ್ಮಾಲ್ ಐ, ಲೋವರ್ ಕೇಸ್ ಐ ಈಸ್ ಇ. ದೊಡ್ಡ ಐ ಈ, ಈಶ. ಉ ಊ, ಕ್ಯಾಪಿಟಲ್ ಯು ಸ್ಮಾಲ್ ಯು. ರಿಸ್ವ ದೀರ್ಘ. ರಿ ಋಷಿ. ಬಿಗ್ ಆರ್ ಸ್ಮಾಲ್ ಐ, ಅಥವಾ ಬಿಗ್ ಆರ್ ಅಥವಾ ಬಿಗ್ ಆರ್ ಮತ್ತು ಚಿಕ್ಕ ಯು. ಎ ಎ, ದೊಡ್ಡ ಇ, ಕ್ಯಾಪಿಟಲ್ ಇ. ಇಲ್ಲಿ ನೋಡಿ, ಗಮನಿಸಿ, ದೇವನಾಗರಿಯ ಎ ಎಲ್ಲನ್ನು ನಾನು ಸ್ವಲ್ಪ ಮಾರ್ಪಾಡು ಮಾಡಿ ಮಾಡಿಫೈ ಮಾಡಿ ಬ್ಯಾಕ್ ಸ್ಲ್ಯಾಶ್ ಅನ್ನು ಕೊಟ್ಟಿರುವುದರಿಂದ ಇದನ್ನು ಎ ಎಂದು ಓದಬೇಕು. ಏಕೆಂದರೆ ದೇವನಾಗರಿಯಲ್ಲಿ ಎ ಎ ಇರದ ಕಾರಣ ನಾನು ಇದನ್ನು ಮಾರ್ಪಡಿಸಿದ್ದೇನೆ. ಇದು ಐ, ಚಿಕ್ಕ ಓ ಓ ಓ. ಮತ್ತೆ ಗಮನಿಸಿ, ಓ ದೀರ್ಘ ಇರುವುದರಿಂದ ಇದನ್ನು ಬ್ಯಾಕ್ ಸ್ಲ್ಯಾಶ್ ಹಾಕಿ ಇದನ್ನು ಮಾರ್ಪಡಿಸಿದ್ದೇನೆ, ಮಾಡಿಫೈ ಮಾಡಿದ್ದೇನೆ. ಔ, ಚಿಕ್ಕ ಎ ಚಿಕ್ಕ ಯು, ಚಿಕ್ಕ ಎ ಎನ್, ಚಿಕ್ಕ ಎ ಅಥವಾ ಎಂ ಅಂ. ಅನುಸ್ವಾರ, ವಿಸರ್ಗ. ಬಿಗ್ ಎಚ್, ಕ್ಯಾಪಿಟಲ್ ಎಚ್, ನಮಃ. ಇವು ಓವೆಲ್ಸ್ ಆದವು. ಈಗ ಕನ್ಸೋನೆಂಟ್ಸ್ ಅಂದರೆ ವ್ಯಂಜನಗಳನ್ನು ನೋಡೋಣ. ಚಿಕ್ಕ ಕೆ, ಸ್ಮಾಲ್ ಕೆ, ಲೋವರ್ ಕೇಸ್ ಕ. ಅಲ್ಪ ಪ್ರಾಣ, ಮಹಾಪ್ರಾಣ ಖ. ಖಡ್ಗ. ಗ, ಗಣಪತಿ ಚಿಕ್ಕ ಜಿ. ಘ, ङ. ಚ, ಛ. ಸ್ನೇಹಿತರೆ, ನೀವು ಇಲ್ಲಿವರೆಗೂ ಸಾಕಷ್ಟು ಬಾರಿ ಚ ಉಪಯೋಗಿಸಲು ಸಿ ಎಚ್ ಉಪಯೋಗ ಮಾಡುತ್ತಾ ಬಂದಿದ್ದೀರಿ. ಆದರೆ ನನ್ನ ಪ್ರಶ್ನೆ ಏನೆಂದರೆ, ಇಂಗ್ಲೀಷ್ನಲ್ಲಿ ಕ ಉಚ್ಚಾರಕ್ಕೆ ಕೆ ಇರುವಾಗ ಮತ್ತು ಸ ಉಚ್ಚರಿಸಲು ಎಸ್ ಇರುವಾಗ ಸಿ ಅನ್ನು ಕ ಮತ್ತು ಸಗೆ ಏಕೆ ಉಪಯೋಗಿಸುವುದು? ಉದಾಹರಣೆಗೆ ಸರ್ಟಿಫಿಕೇಟ್, ಕೆಮಿಕಲ್, ಚಾಯ್ಸ್. ಇದು ಸಿ, ಇದು ಚ ಉಚ್ಚಾರಕ್ಕಾಗಿ ಇರುವಾಗ ನಾವು ಇದನ್ನು ನೇರವಾಗಿ ಚಿಕ್ಕ ಸಿ ಅನ್ನು ಚಗಾಗಿ, ದೊಡ್ಡ ಸಿ ಅಂದರೆ ಕ್ಯಾಪಿಟಲ್ ಸಿ ಅನ್ನು ಛ ಎಂದು ಉಪಯೋಗಿಸೋಣ. ಜ, ಝ, ಝಾರ್ಖಂಡ್ ಝ. ಜ್ಞ, ಟ, ಬಿಗ್ ಟಿ, ಬಿಗ್ ಟಿ ಎಚ್ ಠ. ಬಿಗ್ ಡಿ, ಡ. ಬಿಗ್ ಡಿ ಸ್ಮಾಲ್ ಎಚ್ ಢ. ನ. ಗೆಳೆಯರೇ ಗಮನಿಸಿ, ನ ಇಂಗ್ಲೀಷ್ ಭಾಷೆಯ ಸ್ಕ್ರಿಪ್ಟ್ನಲ್ಲಿ ಇರುವುದಿಲ್ಲ. ಕಾರಣ ನಾವು ಅದನ್ನು ಬಿಗ್ ಎನ್, ದಟ್ ಈಸ್ ಕ್ಯಾಪಿಟಲ್ ಎನ್, ವಿ ಆರ್ ಯೂಸಿಂಗ್ ಇಟ್ ಆಸ್ ನ. ಗಣೇಶ, ಗಣಪತಿ. ಸ್ಮಾಲ್ ಟಿ ತ. ಸ್ಮಾಲ್ ಟಿ ಸ್ಮಾಲ್ ಎಚ್ ಥ. ದ, ಧ. ಅಲ್ಪ ಪ್ರಾಣ, ಮಹಾಪ್ರಾಣ. ನ. ಪ, ಫ. ಬ, ಭ. ಮ, ಯ, ರ, ಲ. ಗಮನಿಸಿ ಗೆಳೆಯರೆ, ಲಗಾಗಿ ನಾವು ಚಿಕ್ಕ ಎಲ್ಲನ್ನು ಉಪಯೋಗಿಸುತ್ತಿದ್ದೇವೆ. ವಗಾಗಿ ವಿ. ದೊಡ್ಡ ಎಸ್, ಕ್ಯಾಪಿಟಲ್ ಎಸ್ ಶ, ಅಪ್ಪರ್ ಕೇಸ್ ಎಸ್, ಶಕ್ತಿ ಶ. ಷ, ಷಟ್ಕೋಣ ಶ. ಬಿಗ್ ಎಸ್ ಸ್ಮಾಲ್ ಎಚ್.
ಸಣ್ಣ ಎಸ್, ಸ ಸಕ್ಕರೆ ಸ, ಹ ಎಚ್. ಗೆಳೆಯರೇ ಗಮನಿಸಿ, ಳ ಈ ಅಕ್ಷರ ಇಂಗ್ಲೀಷ್ನಲ್ಲಿ ಇಲ್ಲ, ಆದ್ದರಿಂದ ಬಿಗ್ ಎಲ್ ಅನ್ನು ಳಗಾಗಿ ಉಪಯೋಗಿಸುತ್ತಿದ್ದೇವೆ. ಈಗ ಒಂದೆರಡು ಸಂಯುಕ್ತಾಕ್ಷರಗಳನ್ನು ನೋಡೋಣ. ಬಿಗ್ ಎಕ್ಸ್ ಎಚ್, ಸ್ಮಾಲ್ ಎಚ್ ಕ್ಷ ಕ್ಷಮತೆ, ಸಕ್ಷಮ, ಕ್ಸ ಕಗೆ ಸದ ಒತ್ತು, ಚಿಕ್ಕ ಎಕ್ಸ್ ಮಿಕ್ಸ್, ಬಿಗ್ ಎಕ್ಸ್ ಕಗೆ ಶದ ಒತ್ತು, ಶಕ್ತಿ ಶದ ಒತ್ತು. ಇದನ್ನು ಕೆಲವರು ಈ ರೀತಿಯಾಗಿ ಉಪಯೋಗಿಸುತ್ತಾರೆ, ಶದ ಒತ್ತು. ಆದರೆ ಇದರಿಂದಾಗಿ ಶ ಮತ್ತು ಯ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಆದ ಕಾರಣ ನಾವು ಕ ಮತ್ತು ಶ ಉಪಯೋಗಿಸುತ್ತೇವೆ. ಯಾವಾಗ ನಾವು ಶಬ್ದದ ಕೊನೆಯಲ್ಲಿ ವ್ಯಂಜನವನ್ನು ಉಪಯೋಗಿಸ್ತೇವೋ ಆವಾಗ ಶಬ್ದದ ಕೊನೆಯಲ್ಲಿ ಪ್ರಸನ್ನ ಇದು ವ್ಯಂಜನ ಬರುತ್ತದೆ. ಹಾಗಾಗಿ ನಾವು ಅಲ್ಲಿಲ್ಲ, ಕೊನೆಯ ಶಬ್ದಕ್ಕೆ ಈ ಬ್ಯಾಕ್ಸ್ಲ್ಯಾಶನ್ನು ಚಿಕ್ಕದಾಗಿ ಉಪಯೋಗಿಸಿದರೆ ಅದನ್ನು ನಾವು ನ ಪ್ರಸನ್ನ ಹೀಗೆ ಓದುವುದು. ಸ್ನೇಹಿತರೆ, ನಾವು ನಮ್ಮ ದೇಶ ಭಾರತವನ್ನು ನಾರ್ಮಲ್ ಇಂಗ್ಲೀಷ್ ಅಂದರೆ ಟೆಕ್ಸ್ಟ್ ಬುಕ್ ಇಂಗ್ಲೀಷ್, ಬ್ರಿಟಿಷ್ ಇಂಗ್ಲೀಷ್ ರೀತಿಯಲ್ಲಿ ನಮಗೆ ಕಲಿಸಿರುವ ರೀತಿಯಲ್ಲಿ ಬರೆದರೆ ಭಾರತ ಇದನ್ನು ಹೀಗೆಲ್ಲ ಉಚ್ಚರಿಸಬಹುದು. ಮತ್ತು ಭಾರತ ಶಬ್ದ ಯಾರಿಗೆ ಪರಿಚಯವೋ ಅವರು ಮಾತ್ರ ಇದನ್ನು ಸ್ಪಷ್ಟವಾಗಿ ಭಾರತ ಎಂದು ಅರ್ಥೈಸಿಕೊಳ್ಳುತ್ತಾರೆ. ವಿದೇಶಿಯರು ಅಥವಾ ಈ ಭಾಷೆ ಗೊತ್ತೇ ಇರುವವರು ವಿದೇಶಿಯರು ಇದನ್ನು ಭಾರತ ಎಂದು ತಿಳಿಯುವುದಿಲ್ಲ, ಹೀಗೆ ತಪ್ಪಾಗಿ ಉಚ್ಚರಿಸುತ್ತಾರೆ ಹಾಗೂ ತಪ್ಪು ಅರ್ಥ ಕೊಡುತ್ತದೆ. ಸ್ನೇಹಿತರೆ ಗಮನಿಸಿ, ಇಲ್ಲಿ ನಾನು ಇಂಜಿನಿಯರ್ ಆಟೋಮೇಷನ್ ನಂತರ ನಾನು ಇಲ್ಲಿ ಸರ್ಟಿಫೈಡ್ ನ್ಯೂಟ್ರಿಷನ್ ಆ್ಯಂಡ್ ವೆಲ್ನೆಸ್ ಅಡ್ವೈಸರ್ ಅಂತ ಬರೆದಿದ್ದೇನೆ. ಇಲ್ಲಿ ಸಿ ಬದಲು ಎಸ್ ಅನ್ನು ಉಪಯೋಗಿಸಿದ್ದೇನೆ. ಆದರೂ ಇದನ್ನು ಸರ್ಟಿಫೈಡ್ ಎಂದು ಸರಿಯಾಗಿ ಓದಲು ಸಾಧ್ಯವಾದರೆ ನಾವು ಇಲ್ಲಿ ಎಸ್ ಯಾಕೆ ಬಳಸಬಾರದು? ಮುಂದೆ ಕನ್ವರ್ಟ್ ಯುವರ್ ಸ್ಪೇರ್ ಟೈಮ್ ಇಂಟು ಎಕ್ಸ್ಟ್ರಾ ಇನ್ಕಮ್ ಎಂದು ಬರೆದಿದ್ದೇನೆ. ಇಲ್ಲಿ ಕೆಳಗಡೆ ಫೈನಾನ್ಷಿಯಲ್ ಫ್ರೀಡಮ್ ಎಂದು ಬರೆದಿದ್ದೇನೆ. ಇಲ್ಲಿ ಸಿ ಬದಲು ಕೆ ಉಪಯೋಗಿಸಿದ್ದೇನೆ, ಫೋನೆಟಿಕ್ ತರಹ. ಇದರ ಪ್ರೊನೌನ್ಸಿಯೇಷನ್ ಆಗಲಿ ಅರ್ಥವಾಗಲಿ ಕೆಡುವುದಿಲ್ಲ. ಹಾಗಾದರೆ ನಾವು ಸಿ ಏಕೆ ಉಪಯೋಗಿಸಬೇಕು? ಇಲ್ಲಿ ನೋಡಿ, ಯುವರ್, ಎಕ್ಸ್ಟ್ರಾ, ಇನ್ಕಮ್, ಸಿ ಬದಲು ಕೆ. ಏಕೆಂದರೆ ಕೆ ಉಚ್ಚಾರಕ್ಕಾಗಿ ಸ್ಪಷ್ಟವಾಗಿ ಕೆ ಅಲ್ಫಾಬೆಟ್ ಇದೆ ಮತ್ತು ಸ ಉಪಯೋಗಿಸಕ್ಕಾಗಿ ಸ ಶ ಉಪಯೋಗಕ್ಕಾಗಿ ಎಸ್ ಅಕ್ಷರ ಇದೆ.
ಹಾಗಾದಾಗ ಸಿ ಇಲ್ಲೇಕೆ ಉಪಯೋಗ ಮಾಡಬೇಕು? ಇಲ್ಲಿಯೂ ಸಿ ಯೂಸ್ ಮಾಡಿಲ್ಲ.